ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ನಾಗೇಂದ್ರ ಕೊನೆಗೂ ರಾಜೀನಾಮೆ ಕೊಡೋದಕ್ಕೆ ಒಪ್ಪಿದ್ದಾರೆ. ಬ್ರೇಕಿಂಗ್ ನ್ಯೂಸ್ ಈಗ ಲಭ್ಯವಾಗ್ತಿದೆ. ಬಿಜೆಪಿ ಹೋರಾಟಕ್ಕೆ ಕೊನೆಗೂ ಮಣಿದ ರಾಜ್ಯ ಸರ್ಕಾರ. ಡೆಲ್ಲಿಯಿಂದಲೇ ಸಂದೇಶ ಬರ್ತಿದೆ. ಡೆಲ್ಲಿಗೆ ಹೋಗ್ತಾ ಇದ್ದಾರೆ ನಾಗೇಂದ್ರ. ಅಲ್ಲೂ ಕೂಡ ಒಂದು ಸುತ್ತಿನ ಮಾತುಕತೆ ಇದೆ. ಖರ್ಗೆ ಅವ್ರ ಜೊತೆಗೇನೆ ರಾಜೀನಾಮೆ ವಿಚಾರ ಮಾತುಕತೆ ಆಗಲಿದೆ. ಈಗ ಹೈಕಮಾಂಡ್ ಕೂಡ ಬಯಸಿದೆ. ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ನಾಳೆ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆಯಲಿದ್ದಾರೆ ಅನ್ನುವಂತಹ ಬ್ರೇಕಿಂಗ್ ನ್ಯೂಸ್ ಈಗ ಲಭ್ಯವಾಗ್ತಾ ಇರೋದು. ಹಾಗಾದ್ರೆ ಏನಾಯ್ತು? ಇಷ್ಟು ಹಠ ಹಿಡಿದು ಕೂತಿದ್ರು. ಯಾವ ಕಾರಣಕ್ಕೂ ನಾಗೇಂದ್ರ ರಾಜೀನಾಮೆ ಪಡೆಯಲ್ಲ ನಾವು ಅಂತ ಎಕ್ಸ್ಟ್ರಾ ಒಂದು ಖಾತೆ ಹೆಚ್ಚುವರಿಯಾಗಿ ಬೇರೆ ಅವ್ರ ಹೆಗಲಿಗೆ ಹಾಕಿದ್ದಾಯ್ತು. ಅಷ್ಟು ಪ್ರತಿಷ್ಠೆಯಾಗಿ ಕಾಂಗ್ರೆಸ್ ತಗೊಂಡ್ಬಿಡ್ತು. ಬರೀ ಡಿ.ಕೆ. ಶಿವಕುಮಾರ್ ಅವ್ರದ್ದಲ್ಲ ಇದು ನಿರ್ಧಾರ. ಹೈಕಮಾಂಡ್ ಮಟ್ಟದಿಂದ ನಾಗೇಂದ್ರ ರಕ್ಷಣೆ ಆಗ್ತಿತ್ತು. ಬಟ್ ಈಗ ಅನಿವಾರ್ಯವಾಗಿ ರಾಜೀನಾಮೆ ಪಡಿಬೇಕಾಗಿ ಬಂದಿದೆ. ಈಗ ಬಿಜೆಪಿ ಅವ್ರಿಗೂ ಗೊತ್ತಾಗಿರುತ್ತೆ, ತಾವೇನಾದ್ರೂ ಸೀರಿಯಸ್ ಆಗಿ ಮಾಡಿದ್ರೆ ಅದರ ಪರಿಣಾಮ ಏನಾಗುತ್ತೆ ಅಂತ. ಇದು CBI ಮತ್ತೊಂದು ಸ್ಟೆಪ್ ಇಟ್ಟಿರೋದ್ರ ಪರಿಣಾಮನೂ ಹೌದು, ಬರೀ ಬಿಜೆಪಿ ಹೋರಾಟಕ್ಕೆ ಅಂತಲ್ಲ. ಬಿಕಾಸ್ ಪ್ರಾಸಿಕ್ಯೂಷನ್ ಅನುಮತಿ ಆಗೋ ತರಾನೇ ಇದೆ. ರಾಜ್ಯಪಾಲರು ಅನುಮತಿ ಕೊಡಬಹುದು. ಕಾನೂನು ತಜ್ಞರಿಂದ 4 ಸಿಟ್ಟಿಂಗ್ ಮಾತುಕತೆ ಮಾಡಿದ್ದಾರೆ. 4 ಸುತ್ತಿನ ಅತ್ಯಂತ ಪ್ರಮುಖ ಕಾನೂನು ತಜ್ಞರ ಸಲಹೆಯನ್ನು ಪಡ್ಕೊಂಡಿದ್ದಾಗಿದೆ. ಸಂಪುಟದ ಅಭಿಪ್ರಾಯ ಬೇರೆ ಕೇಳಿದ್ದಾರೆ ರಾಜ್ಯಪಾಲರು. ಬೇರೆ ಬೇರೆ ಕೇಸ್ದು ಸೇರಿಸಿ, ಬಿಜೆಪಿ ಅವ್ರದ್ದು ಸೇರಿಸೇ ಕೇಳಿದ್ದಾರೆ. ಸೊ ಅದು ಒಂದು ಇರುತ್ತೆ ರೀಸನ್ನು. ಆದ್ರೆ ಬಿಜೆಪಿ ಇಷ್ಟು ಒತ್ತಡ ಸೃಷ್ಟಿ ಮಾಡ್ತಲ್ಲ, ಸೆಷನ್ನೇ ಕಂಪ್ಲೀಟ್ ಬಲಿಯಾಗೋ ಥರ ಆಯಿತು. ರಾಜ್ಯವ್ಯಾಪಿ ಹೋರಾಟ, ಪಾದಯಾತ್ರೆ ಎಲ್ಲ ಮಾಡಿದ್ದಾರೆ. ಸೊ ಎಷ್ಟೆಲ್ಲ ಇಶ್ಯೂಗಳಿದ್ದು ಬಿಜೆಪಿಗೆ ಅರ್ಥ ಆಗಬೇಕು. ತನಗೆ ನಿಜವಾಗಿಯೂ ಇಚ್ಛಾಶಕ್ತಿ ಇದ್ರೆ ತಾನು ಏನು ಮಾಡಬಹುದಿತ್ತು. ಈಗ ತಾನು ಮಾಡಿರೋದ್ರ ಪರಿಣಾಮ ಹೇಗಿದೆ, ಇಷ್ಟು ದಿನ ನಾವು ಏನು ಮಾಡಿದ್ವಿ ಅಂತ ಆತ್ಮಾವಲೋಕನಕ್ಕೂ ಇದೊಂದು ಒಳ್ಳೆ ಬೆಳವಣಿಗೆ ಅಂತ ಅನಿಸುತ್ತೆ. ಈಗ ಸಚಿವ ನಾಗೇಂದ್ರ ರಾಜೀನಾಮೆ ಅಂತೂ ಸನ್ನಿಹಿತ ಆಗಿದೆ. ನಾಳೆ ವರಿಷ್ಠರ ಭೇಟಿ ಆಗುತ್ತಾರೆ ಮುಖ್ಯಮಂತ್ರಿ. ಗುರುವಾರ ಶುಕ್ರವಾರ ಡೆಲ್ಲಿಲಿ ಇರ್ತಾರೆ. ಸಂಪುಟದಲ್ಲೂ ಒಂದಿಷ್ಟು ಬದಲಾವಣೆ ಇದೆಯಲ್ಲ. ಸೊ ನಾಗೇಂದ್ರ ರಾಜೀನಾಮೆ ಕೊಟ್ಟರೆ ಒಂದು ಖಾಲಿನೂ ಆಗುತ್ತೆ. ಇನ್ನೂ ಒಬ್ಬರನ್ನ ಅಸಮಾಧಾನಿತರನ್ನ ಸೇರಿಸ್ಕೊಳ್ಳೋದಕ್ಕೂ ಅನುಕೂಲ ಆಗುತ್ತೆ. ಹಾಗಾಗಿ ಈಗ ಡಿ.ಕೆ. ಶಿವಕುಮಾರ್ ಅವ್ರಿಗೆ ತುರ್ತಾಗಿ ಡೆಲ್ಲಿಗೆ ಕರೆ ಬಂದಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ರಾಜೀನಾಮೆ ಪಡೆಯೋ ಬಗ್ಗೆ ನಾಗೇಂದ್ರ ಅವ್ರ ಜೊತೆಗೆ ಮಾತುಕತೆ ಮಾಡ್ತಿದ್ದಾರೆ. ನಾಗೇಂದ್ರ ಸ್ವತಃ ಅವರೇ CMಗೆ ಕರೆ ಮಾಡಿ ನಾನೇ ರಾಜೀನಾಮೆ ಕೊಡ್ತೀನಿ, ಇದರಿಂದ ತುಂಬ ಯಾಕೋ ರಿಸ್ಕ್ ಆಗ್ತಿದೆ, ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಮುಜುಗರ ಆಗೋದು ಬೇಡ, ನಾನೇ ಹೆಜ್ಜೆ ಹಿಂದಿಡ್ತೀನಿ ಅಂತ ಅವರೇ ನಿರ್ಧಾರ ಮಾಡಿದ್ದಾರೆ. ಸೊ ನಾಗೇಂದ್ರ ಅವರು ಮುಖ್ಯಮಂತ್ರಿಗಳಿಗೆ ಅಥವಾ ಹೈಕಮಾಂಡ್ಗೆ ತಾನು ಸಚಿವನಾಗಿ ಇರ್ತೀನಿ ಅಂದ್ರೆ ಅವ್ರನ್ನ ಕಾಪಾಡಲೇಬೇಕಿತ್ತು. ಅಂದ್ರೆ ನಾಗೇಂದ್ರ ಅವ್ರ ಕೈಯಲ್ಲೇ ಇದೆ ಅಂತಾಯ್ತು ಎಲ್ಲ. ಈಗ ಬಿಜೆಪಿ ಅವರು ಆರೋಪ ಮಾಡ್ತಿರೋದು ಅದನ್ನೇ ಅಲ್ವಾ. ಹೈಕಮಾಂಡು ಮತ್ತು ಕಾಂಗ್ರೆಸ್ ಇಡೀ ಪಕ್ಷ ನಾಗೇಂದ್ರ ಅವ್ರ ಬಳಿ ಏನೋ ಇಟ್ಟಂಗಿದೆ, ಏನೋ ಇದೆ ಅವ್ರ ಹತ್ರ ಜುಟ್ಟು. ಹಾಗಾಗಿ ಹೆದರ್ಕೊಂಡು ಮಿನಿಸ್ಟರ್ ಮಾಡಿದ್ದಾರೆ. ಇಷ್ಟು ಜನ ಆಕಾಂಕ್ಷಿಗಳಿದ್ದಾಗ ಇಷ್ಟು ಸೀರಿಯಸ್ ಕೇಸು ಕುತ್ತಿಗೆಗೆ ಬಂದಿರುವಂಥ ನಾಯಕರನ್ನು ಕರ್ಕೊಂಡು ಹೋಗಿ ಮಂತ್ರಿ ಮಾಡ್ತಾರೆ ಯಾರಾದರೂ? ಎಷ್ಟು ರಿಸ್ಕ್ ಅಲ್ವಾ, ಸುಮ್ಮನೆ ಎಡವಟ್ಟಲ್ವಾ ಅದು. ಮತ್ತು ಮಧ್ಯದಲ್ಲಿ ರಾಜೀನಾಮೆ ಕೊಡೋದು, ಸರ್ಕಾರಕ್ಕೆ ಪಕ್ಷಕ್ಕೆ ಮುಜುಗರ ಯಾರು ಮಾಡ್ಕೊಳ್ತಾರೆ? ಹಾಗೆಲ್ಲ ಆಲ್ರೆಡಿ ಅವ್ರನ್ನ ರಾಜೀನಾಮೆ ತಗೊಂಡಿದ್ದಾರೆ ಅಂಥದ್ರಲ್ಲಿ. ಈಗ ಹೈಕಮಾಂಡೇ ರಾಜೀನಾಮೆಗೆ ಸೂಚಿಸ್ತಿಲ್ಲ, ಬದಲಾಗಿ ನಾಗೇಂದ್ರ ಅವರೇ CMಗೆ ಕರೆ ಮಾಡಿ ಮಾತಾಡಿದ್ದಾರೆ. ಮತ್ತೆ ವರಿಷ್ಠರು ಕೂಡ ಕರೆಸ್ಕೊಳ್ತಿದ್ದಾರೆ ನಾಗೇಂದ್ರ ಅವರನ್ನ. ಸೊ ನಾಳೆ ಸಂಜೆ ಒಳಗಡೆ ನಾಗೇಂದ್ರ ರಾಜೀನಾಮೆ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಮೊದಲ ಬಿಗ್ ವಿಕೆಟ್ ಪತನವಾಗ್ತಾ ಇದೆ. ಈಗ ಭ್ರಷ್ಟಾಚಾರದ ಆರೋಪದ ಹಿನ್ನೆಲೆಯಲ್ಲಿ ಸಿಕ್ಕಾಪಟ್ಟೆ ಕೋಲಾಹಲಕ್ಕೆ ಕಾರಣ ಆಯ್ತು. ನಾಗೇಂದ್ರ ಅವ್ರಿಗೆ ಯಾಕಿಷ್ಟು ಖಚಿತ ಆಗಿದೆ? ಈಗ ನಾನು ಈಗ ಕೊಡದಿದ್ರು ಆಮೇಲೆ ಸಂಕಷ್ಟನೇ. ಈಗ ಕೊಟ್ರೆ ಅಟ್ಲೀಸ್ಟು ಗೌರವಯುತವಾಗಿ ಅವರೇ ಎಕ್ಸಿಟ್ ಆದ್ರು, ತನಿಖೆಯನ್ನು ಎದುರಿಸ್ತಿದ್ದಾರೆ ಅಂತಾದ್ರೂ ಆಗತ್ತೆ. ಬಟ್ ಕೊಡದೇ ಇದ್ರೆ ಏನಾಗುತ್ತೆ? ಪ್ರಾಸಿಕ್ಯೂಷನ್ ಅನುಮತಿಯ ದಟ್ಟ ಸಾಧ್ಯತೆ ಇದೆ. ರಾಜ್ಯಪಾಲರು ಮುದ್ರೆ ಒತ್ತು ಬಿಟ್ರೆ CBI ಎನಿ ಟೈಮ್ ಅವ್ರನ್ನ ಅರೆಸ್ಟು ಮಾಡಬಹುದು. ಪಕ್ಷಕ್ಕೆ ನಾಗೇಂದ್ರ ಅವರು ಮುಜುಗರ ಮಾಡಿದ್ರು ತನ್ನ ಸ್ವಾರ್ಥಕ್ಕಾಗಿ ಅನ್ನೋದನ್ನು ಉಳ್ಕೊಂಡು ಬಿಡುತ್ತಲ್ಲ. ನಾಳೆ ಭವಿಷ್ಯದಲ್ಲೂ ಕೂಡ ಪಕ್ಷದ ಜೊತೆಗೆ ಅವ್ರಿಗೆ ಸಂಬಂಧ ಚೆನ್ನಾಗಿರ್ಬೇಕಾ? ಸೊ ಈ ನಿಟ್ಟಿನಲ್ಲಿ ನಾಗೇಂದ್ರ ಅವರೇ ನಿರ್ಧಾರ ತಗೊಂಡಂಗೆ ಕಾಣಿಸ್ತಾ ಇದೆ. CBI ನಾಗೇಂದ್ರ ಪಾತ್ರ ಸಾಬೀತಾಗಿದೆ ಅಂತಾನೆ ಹೇಳಿದೆ. ಎಕ್ಸ್ಟ್ರಾ ಈಗ ಹೆಚ್ಚುವರಿಯಾಗಿ ನಮಗೆ ಇನ್ನೂ ಮಹತ್ವದ ಸ್ಫೋಟಕ ಸಾಕ್ಷಿಗಳು ಈಗ ಚಾರ್ಜ್ ಶೀಟ್ ಸಲ್ಲಿಸಿದ್ದು ಬಿಟ್ಟು ಲಭ್ಯವಾಗಿದೆ ಅಂತ ಹೆಚ್ಚುವರಿ ಚಾರ್ಜ್ ಶೀಟನ್ನು ಹೈಕೋರ್ಟ್ಗೆ ಸಲ್ಲಿಕೆ ಮಾಡೋಕೆ ಮುಂದಾಗ್ತಿರೋದು ಒಂದು ಬೆಳವಣಿಗೆ. ಆದರೆ ಮತ್ತೊಂದು ಕಡೆ ಪ್ರಾಸಿಕ್ಯೂಷನ್ ಅನುಮತಿ ಕೇಳಿದಾರಲ್ಲ, ಏನೇನು ಪ್ರಮುಖ ಅಂಶಗಳನ್ನು ಕೊಟ್ಟಿರೋದು CBI.
1.2 ಕೋಟಿ ನಾಗೇಂದ್ರ ಅವರೇ ಪಡ್ಕೊಂಡಿದ್ದಾರೆ ಡೈರೆಕ್ಟ್ ಆಗಿ. 89 ಕೋಟಿ 600 ಅಕೌಂಟ್ಗೆ ಹಂಚಲ್ಪಟ್ಟಿದೆ. ಅದಾಗತ್ತೆ ಅಂದ್ರೆ ನಿಗಮದ್ದು, ಮಿನಿಸ್ಟ್ರದ್ದು, ಅಧಿಕಾರಿಗಳದ್ದು ಎಲ್ಲ ಒಪ್ಪಿಗೆ ಇಲ್ಲದೆ ಅಥವಾ ಅವ್ರ ಕಣ್ಣಿಗೆ ಕಾಣದೇನೆ ನಡೆಯಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ಆಗಿತ್ತಲ್ವಾ. ಈಗ ದುಡ್ಡು ಹೆಂಗೆ ಡಿಸ್ಟ್ರಿಬ್ಯೂಟ್ ಆಗಿದೆ ನೋಡಿ. 89 ಕೋಟಿ 600 ಅಕೌಂಟ್ಗಳಿಗೆ ಆಂಧ್ರದಲ್ಲಿ ಹೋಗಿ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸಹಕಾರಿ ಬ್ಯಾಂಕ್ ಅಂತೆ, ಚಿನ್ನದ ಅಂಗಡಿ ಅಂತೆ, ಅಲ್ಲಿ ಇಲ್ಲಿ ಹೋಗುತ್ತೆ ಮತ್ತು ವಾಪಸ್ ಬಳ್ಳಾರಿಗೆ ಬರುತ್ತೆ. ನೆಕ್ಕುಂಟಿ ನಾಗರಾಜ್ ಈ ನಾಗೇಂದ್ರ ಅವರ ಪರಮಾಪ್ತ, ಆತನ ಅಕೌಂಟ್ಗೆ 5.7 ಕೋಟಿ ದುಡ್ಡು ಬಂದಿರತ್ತೆ. ಯಾಕೆ ಆತನ ಅಕೌಂಟ್ಗೆ ಬರುತ್ತೆ? ನಾಗೇಂದ್ರ ಪರಮಾಪ್ತನ ಅಕೌಂಟ್ಗೆ, ನಾಗೇಂದ್ರ ಅವರ ಸಂಬಂಧಿಗಳ ಅಕೌಂಟ್ಗೆ ಬರುತ್ತೆ. 1.2 ಕೋಟಿ ನಾಗೇಂದ್ರ ಅವ್ರಿಗೆ ಬಂದಿದೆ ಅನ್ನೋದನ್ನ CBI ಹಿಡಿದಿದೆ, ಸಾಕ್ಷಿಯನ್ನ ಸಾಬೀತಾಗಿದೆ ಅವರು ಅಪರಾಧಿ ಅನ್ನೋದು ಅಂತ ನೇರವಾಗಿ ಸಾಕ್ಷಿ ಹಿಡ್ಕೊಂಡು ತೋರಿಸ್ತಿದೆ ಈಗ. ಸೊ ಇಷ್ಟೆಲ್ಲ ತೋರಿಸಿದಾಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡದೇ ಇರಕ್ಕೆ ಏನು ಆಪ್ಷನ್ ಇರುತ್ತೆ? ರಾಜ್ಯಪಾಲರು ಕೊಡಲೇಬೇಕಾದಂಥ ಅನಿವಾರ್ಯತೆ ಕಾಣಿಸ್ತಿದೆ. ನೋಡ್ಬೇಕು, ಇವತ್ತು ಬಹುಶಃ ಅವರು ಏನೋ ಒಂದು ತೀರ್ಮಾನ ಪ್ರಕಟಿಸ್ತಾರೆ. ನಿನ್ನೆ ಇವತ್ತು ಎಲ್ಲ ಕಾನೂನು ಪರಿಶೀಲನೆ ಆಗ್ತಿದೆ. ಕ್ಯಾಬಿನೆಟ್ನ ಅಭಿಪ್ರಾಯ ಪ್ರಕ್ರಿಯೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಲ್ಲ. ಕ್ಯಾಬಿನೆಟ್ ಅಭಿಪ್ರಾಯವನ್ನು ಕೇಳಿದ್ರು. ಜನಾರ್ದನ್ ರೆಡ್ಡಿ ಅವ್ರದ್ದು, BJP ರೇಣುಕಾಚಾರ್ಯ ಅವ್ರದ್ದು, ಇವ್ರದ್ದೆಲ್ಲ ಸೇರಿಸ್ಕೊಂಡೇ ಕೇಳಿದ್ರು. ಲೋಕಾಯುಕ್ತ ಕೆಲವು ಕೇಸ್ಗಳ ಅಭಿಪ್ರಾಯ ಎಲ್ಲವನ್ನೂ ಕೇಳಿದ್ರು. ಹಾಗಾಗಿ ನಾಗೇಂದ್ರ ಅವ್ರಿಗೆ ಈಗ ಸಂಕಷ್ಟ ಕಾನೂನಾತ್ಮಕವಾಗಿ ಒದಗಿ ಬಂದಿದೆ. BJP ಅವರು ಅದಕ್ಕೆ ಸೂಕ್ತವಾದ ವಾತಾವರಣವನ್ನು ಈಗ ಇಲ್ಲಿ ನಿರ್ಮಿಸಿದ್ದಾರೆ. ಬಿಕಾಸ್ ಪಾದಯಾತ್ರೆ ಎಲ್ಲ ಜೋರಾಗಿ ಸಾಕ್ತಾ ಇದೆ. ಸೆಪ್ಟೆಂಬರ್ 1ರಿಂದ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ನಾಗೇಂದ್ರ ಅವ್ರನ್ನ ಅಂತ 10ನೇ ತಾರೀಕುವರೆಗೆ ಬೃಹತ್ ಪಾದಯಾತ್ರೆ ನಡೆಸೋದಕ್ಕೆ ಘೋಷಣೆ ಮಾಡಿದ್ದಾರೆ. ಎಲ್ಲಿಂದ? ರಾಯಚೂರು ಲಿಂಗಸಗೂರು ತಾಲೂಕಿನ ಗುರುಗುಂಟಾದಿಂದ ಬಳ್ಳಾರಿ ತನಕ 170 ಕಿಲೋಮೀಟರ್ಗಳ ಪಾದಯಾತ್ರೆ. ಈಗ ಇವ್ರು ರಾಜೀನಾಮೆನೇ ಕೊಟ್ಟು ಬಿಟ್ರೆ ಏನಾಗುತ್ತೆ ಅವ್ರ ಪಾದಯಾತ್ರೆ ಗೊತ್ತಿಲ್ಲ. ಪಾದಯಾತ್ರೆ ನಿಲ್ಲಿಸ್ತಾರೋ ಅಥವಾ ಬೇರೆ ಬೇರೆ ವಿಚಾರಗಳು ಕೂಡ ಇನ್ಕ್ಲೂಡ್ ಆಗಿವೆ. ಭ್ರಷ್ಟಾಚಾರ, ದುಡ್ಡು, ಈ ಏನು ಗ್ಯಾರಂಟಿ ಯೋಜನೆ ಅದೆಲ್ಲ ಸೇರಿಸ್ಕೊಂಡು ಹೋಗ್ತಾ ಇರೋವಂಥ ಚಾನ್ಸು ಇದೆ. ರೈತರ ಪರವಾಗಿ ಧ್ವನಿ ಎತ್ತೋದು ಹೇಗೂ ಪಾದಯಾತ್ರೆ ಮಾಡ್ತಿದ್ದಾರೆ. ಸೊ ಬೇರೆ ವಿಷಯಗಳಿಗಾದರೂ ಮುಂದುವರಿಸೋ ಚಾನ್ಸ್ ಜಾಸ್ತಿ ಇದೆ. ರಾಜ್ಯದ ಅಭಿವೃದ್ಧಿಯ ನಿರ್ಲಕ್ಷ್ಯ, ರೈತರ ಸಂಕಷ್ಟ, ಬಡವರ ಯೋಜನೆ ಅಂದರೆ ಬಡವರಿಗೆಲ್ಲ ಯೋಜನೆ ಕೊಡದೇ ಇರೋದು, ಉದ್ಯೋಗ ಅವಕಾಶ ಸೃಷ್ಟಿಯಲ್ಲಿ ವೈಫಲ್ಯ, ಮೀಸಲಾತಿ ಜಾರಿ, ಉತ್ತರ ಕರ್ನಾಟಕ ಸಮಸ್ಯೆ, ಹೊಸ ನೇಮಕಾತಿ ವಿಚಾರದಲ್ಲಿ CM ಆಸಕ್ತಿನೇ ತೋರಿಸ್ತಿಲ್ಲ, ಎಲ್ಲ ಖಾಲಿ ಬಿದ್ದಿದೆ. ಇಷ್ಟೂ ವಿಷಯಗಳು ಈ ಪಾದಯಾತ್ರೆಯ ಪ್ರಮುಖ ವಿಚಾರಗಳಾಗಿರೋದ್ರಿಂದ ನಾಗೇಂದ್ರ ರಾಜೀನಾಮೆ ಪಡೆದ್ರು. ಸೆಪ್ಟೆಂಬರ್ 1ರಿಂದ 10 ತನಕ ನಡೆಯುತ್ತೆ 170 ಕಿಲೋಮೀಟರ್ಗಳ ಪಾದಯಾತ್ರೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಭ್ರಷ್ಟಾಚಾರದ ಆರೋಪ ನಾಗೇಂದ್ರ ರಾಜೀನಾಮೆ ಕೊಡೋ ತನಕ ಇಡೀ ರಾಜ್ಯದಲ್ಲಿ ಕಂಡಲ್ಲಿ ಘೇರಾವ್ ಹಾಕೋದು. ರಾಜ್ಯ ವ್ಯಾಪಿ ಅಂದ್ರೆ ಜಿಲ್ಲಾವಾರು, ತಾಲೂಕು ಕೇಂದ್ರಗಳಲ್ಲೂ ಕೂಡ ಬೃಹತ್ ಹೋರಾಟವನ್ನ ಈಗ ಘೋಷಣೆ ಮಾಡಿದೆ BJP. ತುಂಬಾ ಸೀರಿಯಸ್ ಆಗಿ ಮತ್ತು ಆರ್ಗನೈಸ್ಡ್ ಆಗಿ ರಾಜ್ಯ ನಾಯಕತ್ವ ಈ ಸಲ ಪ್ಲಾನ್ ಮಾಡಿದೆ. ಯಾಕಿದು ಬೇರೆ ಬೇರೆ ಕೇಸ್ಗಳಲ್ಲಾಗ್ಲಿಲ್ಲ? ಯಾಕೆ 5,000 ಕೋಟಿ ಗೃಹಲಕ್ಷ್ಮಿ ಗುಳುಂ ಸ್ವಾಹ ಸೆಷನ್ನಲ್ಲಿ ಕ್ಷಮೆ ಕೇಳ್ತು ಸರ್ಕಾರ ಸಿದ್ದರಾಮಯ್ಯನವ್ರು CM ಆಗಿದ್ದಾಗ? ಯಾಕೆ ಅದನ್ನ ಇಷ್ಟು ಸೀರಿಯಸ್ ಆಗಿ ತಗೊಳ್ಳಿಲ್ಲ? ಬೇರೆ ಬೇರೆ ಒಂದೆರಡು ಇದೆಯಾ? ಅಬಕಾರಿ ಹಗರಣ ಹಿಂಗೆ ಹೊರಗಡೆ ಬಂತು, ಆಡಿಯೋ ಬಂತು, ವಿಡಿಯೋ ಬಂತು, ಮತ್ತೊಂದು ಬಂತು, ಎಷ್ಟೆಲ್ಲ ಕೇಸ್ಗಳಿದ್ವು BJPಗೆ. ಬಟ್ ಫಾರ್ ಅ ಚೇಂಜ್ BJP ಅವರು ತುಂಬ ಸೀರಿಯಸ್ ಆಗಿ ಇದನ್ನ ಪ್ರೊಟೆಸ್ಟ್ ಮಾಡಿದ್ದಾರೆ, ಯಶಸ್ವಿಯೂ ಆಗಿದ್ದಾರೆ. ಬಟ್ CBI ರೈಟ್ ಟೈಮಿಗೆ ಹೆಜ್ಜೆ ಇಟ್ಟಿರೋದಿದೆಯಲ್ಲ, ಅದು ನಾಗೇಂದ್ರ ಅವ್ರಿಗೆ ಬಿಸಿ ಮುಟ್ಟಿಸಿರೋದು. ಹಾಗಾಗಿ ಕಾದ್ ನೋಡಬೇಕು. ಈ ಇನ್ವೆಸ್ಟಿಗೇಷನ್ ಶುರುವಾದರೆ ನಾಗೇಂದ್ರ ರಾಜೀನಾಮೆನೇ ಮೇನ್ ಅಲ್ಲ, ಇಲ್ಲಿ ದೊಡ್ಡವರದ್ದು ಯಾರ್ದೋ ಹೆಸರು ಹೊರಗೆ ಬರೋ ಸಾಧ್ಯತೆ ಇದೆ. BJP ಅವರು ಆರೋಪ ಮಾಡಿದ್ದಿದೆ. ನಾಗೇಂದ್ರ ಅವರು ಎಲೆಕ್ಷನ್ಗೆ ದುಡ್ಡು ಬಳಸಿದ್ದಾರೆ ಅನ್ನೋದನ್ನ CBI ಸಾಬೀತು ಮಾಡ್ತಿದೆ, ಸಾಕ್ಷಿ ಹಿಡಿದಿದೆ, ED ಸಾಕ್ಷಿ ಹಿಡಿದಿದೆ. ಯಾವ ಕ್ಷೇತ್ರಕ್ಕೆ ಬಳ್ಳಾರಿಯಲ್ಲಿ ಎಷ್ಟೆಷ್ಟು ದುಡ್ಡು ಹೋಗಿದೆ, 3 ಕೋಟಿ 6 ಕೋಟಿ 4 ಕೋಟಿ ಎಲ್ಲೆಲ್ಲಿ ಹೋಗಿದೆ, ಲೋಕಸಭೆ ಚುನಾವಣೆಯಲ್ಲಿ ಬೆಂಗಳೂರಿಗೆ ಬಂದಿದೆಯಾ, ಆಂಧ್ರಾಗ ಹೋಗಿದೆಯಾ, ಎಲ್ಲೆಲ್ಲಿ ಹೋಗಿದೆ ಎಲ್ಲ ಅವ್ರು ಹೇಳ್ತಿದ್ದಾರೆ. ಅದನ್ನು ಕೋರ್ಟ್ಗೆ ಸಾಬೀತು ಮಾಡೋ ಸಾಕ್ಷಿಗಳನ್ನು ಕೊಡ್ತಾರೆ. ಆರ್ಥಿಕ ಇಲಾಖೆ ಸಿದ್ದರಾಮಯ್ಯನವ್ರ ಕೈಯಲ್ಲಿತ್ತು. ಆರ್ಥಿಕ ಇಲಾಖೆಯ ಅನುಮೋದನೆ ಇಲ್ಲದೆ ಏಕಾಏಕಿ ನೀತಿ ಸಂಹಿತೆ ಜಾರಿ ಆಗೋಕ್ಕಿಂತ ಜಸ್ಟ್ ಬಿಫೋರ್ ಫ್ಯೂ ಡೇಸು ಸಡನ್ ಆಗಿ ದುಡ್ಡು ರಿಲೀಸ್ ಆಗಿಬಿಡತ್ತೆ. ಹೆಂಗೆ ಅನುಮೋದನೆ ಇಲ್ಲದೆ ಆಗುತ್ತಾ? ಅನುಮೋದನೆ ಇರೋದಕ್ಕೆ ತಾನೇ ಆಗೋದು. ಆರ್ಥಿಕ ಇಲಾಖೆ ಈ ಕ್ಲಿಯರ್ ಆಗಿದೆ ಹಳೇದೆಲ್ಲ ಅಂತ ಒಂದು ಕ್ಲಿಯರೆನ್ಸ್ ಸಿಕ್ಕ ಮೇಲೆ ಮತ್ತೆ ಫಲಾನುಭವಿಗಳಿಗೆಲ್ಲ ಹೋಗಿದೆ ಅಂತ ಕ್ಲಿಯರ್ ಆದಮೇಲೆ ಹೊಸದು ರಿಲೀಸ್ ಮಾಡತ್ತೆ. ಸೊ ನೀವು ಇನ್ನೂ ಕೊಟ್ಟಿಲ್ಲ ಫಲಾನುಭವಿಗಳಿಗೆ ಅಂತ ಪೆಂಡಿಂಗಲ್ಲಿ ಇಟ್ಕೊಂಡಿತ್ತು ಹಳೆ ಕಂತದೆಲ್ಲ. ಬಟ್ ಎಲೆಕ್ಷನ್ ಬರ್ತಿದೆ ಅನ್ನುವಾಗ ಎಲ್ಲ ಹಳೇದು ಹೊಸದೆಲ್ಲ ಸೇರಿಸಿ ಒಟ್ಟಿಗೆ ರಿಲೀಸ್ ಮಾಡಿಬಿಡ್ತಾರೆ. ಆ ದುಡ್ಡು ಈ ಥರ ಗೋಲ್ಮಾಲ್ಗೊಳಗಾಯ್ತು.
ಹಾಗಾದ್ರೆ ಇದರಲ್ಲಿ ಮೇಲ್ಗಡೆ ಕೂತವ್ರ ಪಾತ್ರನೂ ಇದೆಯಾ? ಆರ್ಥಿಕ ಇಲಾಖೆ IAS ಅಧಿಕಾರಿಗಳಿಂದ ಹಿಡಿದು ಅವತ್ತು ಆ ಇಲಾಖೆಯ ಹೊಣೆ ಹೊತ್ತಿದ್ದ ಸಿದ್ದರಾಮಯ್ಯನವ್ರಿಗೂ ಸಂಕಷ್ಟ ಇದೆ ಅಂತ ಬಿಜೆಪಿಯವರು ಆರೋಪ ಮಾಡ್ತಿದ್ರು. ಈ ಕೇಸಲ್ಲಿ ಸಿದ್ದರಾಮಯ್ಯನವರು ಬರಬೇಕಾಗತ್ತೆ ಅಂತೆಲ್ಲ ಆರೋಪ ಕೇಳಿ ಬಂದಿತ್ತು. ನೋಡ್ಬೇಕಿದೆ ಎಲ್ಲಿ ತನಕ ಹೋಗುತ್ತೆ ಕೇಸ್ ಅಂತ. ಈಗ ಸದ್ಯಕ್ಕಂತೂ ನಾಗೇಂದ್ರ ರಾಜೀನಾಮೆಗೆ ಒಪ್ಪಿಕೊಂಡಿದ್ದಾರೆ. ನಾಳೆ ಸಂಜೆಯ ಒಳಗಡೆ ಮೊದಲ ವಿಕೆಟ್ ಪತನವಾಗಲಿದೆ ಅನ್ನೋದು ಈಗ ಸಿಡಿದಿರೋ ಬ್ರೇಕಿಂಗ್ ನ್ಯೂಸ್. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.